ಬಾಗಲಕೋಟೆ ಜಿಲ್ಲೆಯ ತಾಲೂಕಿನ ಶ್ರೀ ಕ್ಷೇತ್ರ ಇಂಚಗಿರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರು ಪರಂಪರೆಯ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು 1931ರಲ್ಲಿ ಹಿಪ್ಪರಿಗೆಯಲ್ಲಿ ದೇಹ ತ್ಯಜಿಸಿ ಅವರ ಸಮಾಧಿಯನ್ನು ಹಿರಿವಳೆ ದಂಡಿ ಮೇಲೆ ಹಿಪ್ಪರಿಗೆಯ ಕೃಷ್ಣಾನದಿ ದಂಡಿಯ ತಟದಲ್ಲಿ ಮಾಡಲಾಗಿತ್ತು. 1931ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅವರ ಪುಣ್ಯ ಸ್ಮರಣೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ. ಈ ವರ್ಷ 93ನೆಯ ಪುಣ್ಯತಿಥಿ ಸಪ್ತಾಹವು ದಿನಾಂಕ 19ರಂದು ಪ್ರಾರಂಭವಾಗಿ 21ರಂದು ಮುಕ್ತಾಯಗೊಳ್ಳಲಿದೆ. ಈ ಒಂದು ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಆಯೋಜಿಸಲಾಗಿದ್ದು, ಆ ಆಯೋಜನೆಯಂತೆ ಈ ಒಂದು ಹಿಪ್ಪರಿಗಿ ಕ್ಷೇತ್ರಕ್ಕೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿಗಳು ಆಗಮಿಸುತ್ತವೆ. ಧಾರವಾಡ, ಬೆಂಡವಾಡ, ಅಥಣಿ, ರೆಡ್ಡೇರಟ್ಟಿ, ಸೂರ್ಪಾಲಿ, ಹುಬ್ಬಳ್ಳಿ ಹೀಗೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ತೆಗೆದುಕೊಂಡು ಭಕ್ತಾದಿಗಳು ಆಗಮಿಸುತ್ತಾರೆ. ಅವರನ್ನೆಲ್ಲ ಬರಮಾಡಿಕೊಂಡು ಇಡೀ ಊರಲ್ಲಿ ಉತ್ಸವದ ಕಾರ್ಯಕ್ರಮ ನೆರವೇರುತ್ತಾರೆ. ಅದು 11 ಗಂಟೆಗೆ ಮುಕ್ತಾಯವಾದ ನಂತರ ಸರಿಯಾಗಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದೇವಾಲಯದಲ್ಲಿ ಸಂಗಮೇಶ್ವರ ಮಹಾರಾಜರ ಗದ್ದಿಗೆ ಪೂಜೆ, ಅದರ ಮೇಲೆ ಆರತಿ, ತದನಂತರ ದಾಸೋಹ ಪೂಜೆ, ವೀಣಾ ಪೂಜೆ ಹೀಗೆ ಸಂಪ್ರದಾಯದ ನಿಯಮದಂತೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದಾಸೋಹದ ಪ್ರವಚನವನ್ನು ಆವಾಗ ಬಂದಂಥ ಸಂಪ್ರದಾಯದ ಗುರುಗಳ ಕಡೆಯಿಂದ ಪ್ರವಚನ ಕಾರ್ಯಕ್ರಮವು ನೆರವೇರುತ್ತದೆ. ಈ ಮುಂಜಾನೆ 11ರಿಂದ 2 ಗಂಟೆವರೆಗೆ ಕಾರ್ಯಕ್ರಮ ಜರುಗಿ ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ, ಮತ್ತು ಸಾಯಂಕಾಲ 3 ಗಂಟೆಯಿಂದ 5 ಗಂಟೆವರೆಗೆ ಅನುಭವ ಪದ, ಭಜನಾ ಪದಗಳನ್ನು ಹಾಡುತ್ತಾರೆ. 5 ಗಂಟೆಯಿಂದ 8 ಗಂಟೆಯವರೆಗೆ ದಾಸೋಹದ ಮೇಲೆ ಪುರಾಣ ಪ್ರವಚನಗಳು ನೆರವೇರುತ್ತಾ ಇವೆ. ಆಮೇಲೆ ರಾತ್ರಿ ಜಾಗರಣೆ ನಿಮಿತ್ತವಾಗಿ ರಾತ್ರಿ ಬಾರಾಭಂಗ, ದಾಸೋಹ ಮೇಲೆ ಪ್ರವಚನ ಹಾಗೂ ಇನ್ನಿತರ ಕೆಲವು ಡೊಳ್ಳಿನ ಪದಗಳು, ಸರ್ವೋದಯ ಈಗಿ ಪದಗಳು, ಅನುಭವ ಪದಗಳು ಹೀಗೆ ರಾತ್ರಿ ಬೆಳಗಾನುವರೆಗೆ ಜಾಗರಣೆ ನಡೆದು ಮುಂಜಾನೆ ನಸಿಕಿನೊಳಗೆ 4 ಗಂಟೆಗೆ ಕಾಕಡಾರತಿಯೊಂದಿಗೆ ಆ ರಾತ್ರಿಯ ಜಾಗರಣೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಮತ್ತು ಸಪ್ತಾಹದ ಕಾರ್ಯಕ್ರಮ 9 ಗಂಟೆಯಿಂದ ಪ್ರಾರಂಭಗೊಂಡು ದಾಸೋಹ, ಗದ್ದಿಗೆ, ವೀಣಾ ಪೂಜೆ ಹಾಗೂ ಎಲ್ಲ ಥರದ ಆರತಿಗಳೊಂದಿಗೆ ಸರಿಯಾಗಿ 11 ಗಂಟೆಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. 11 ಗಂಟೆಗೆ ದಾಸೋಹದ ಮೇಲೆ, ದಾಸೋಹದ ಅಧ್ಯಾತ್ಮ ತತ್ವದ ಮೇಲೆ ಬಂದಂಥ ಶ್ರೀಗಳಿಂದ, ಮಹಾರಾಜರಿಂದ, ರಾಜಕೀಯ ಗಣ್ಯರಿಂದ ಪ್ರವಚನ ಕಾರ್ಯಕ್ರಮ ಆ ರೀತಿ ನಡೀತಾ ಇದೆ. ಅಲ್ಲಿ 2 ಗಂಟೆಗೆ ಅದು ಮುಕ್ತಾಯಗೊಳ್ತಾ ಇದೆ. 2 ಗಂಟೆ ನಂತರ ಪ್ರಸಾದ, ಮತ್ತು 3 ಗಂಟೆಯಿಂದ 4 ಗಂಟೆವರೆಗೆ ಅನುಭವ ಪದ ವಗೈರೆ ಶುರುವಾಗ್ತವೆ. 5 ಗಂಟೆ ಸುಮಾರಿಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಆವಾಗ ಸರ್ವ ಧರ್ಮಗಳ ಸಮನ್ವಯ ಏಕತಾ ಸಮಾವೇಶವನ್ನು ಇಟ್ಟುಕೊಂಡದ್ದಾಗಿದೆ. ಆ ಒಂದು ಸಮಾವೇಶದ ಉದ್ಘಾಟನೆಗೊಂಡು ಆ ಸಮಾವೇಶದಲ್ಲಿ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯ ಚಿತ್ರಾಧಾರಿತವಾಗಿರ್ತಕ್ಕಂಥ ಪುಸ್ತಕ ಅಂದರೆ ಆಲ್ಬಮ್ ಅದನ್ನು ಬಿಡುಗಡೆಗೊಳಿಸ್ತಾ ಇದೆ. ಅದು ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿ 2 ಆವೃತ್ತಿಗಳನ್ನು ಆ ಸಮಯದೊಳಗೆ ಬಿಡುಗಡೆಗೊಳಿಸ್ತಾ ಇದ್ದಾರೆ. ತದನಂತರ ಆಮೇಲೆ ಸರ್ವಧರ್ಮಗಳ ಬಗ್ಗೆ ಎಲ್ಲ ಧರ್ಮದರ್ಶಿಗಳು, ಜ್ಞಾನಿಗಳು
ತತ್ವಜ್ಞಾನಿಗಳು, ಸಮಾಜ ಕಾರ್ಯಕರ್ತರು, ರಾಜಕೀಯ ಕಾರ್ಯಕರ್ತರು, ಧಾರ್ಮಿಕ ಕಾರ್ಯಕರ್ತರು ಎಲ್ಲರೂ ಆಗಮಿಸಿ ಅದರಲ್ಲಿ ಪಾಲ್ಗೊಂಡು ತಮ್ಮ ಅನುಭವವನ್ನು ಹಂಚಿಕೊಂಡು ಉದಾತ್ತವಾದಂಥ ಈ ಭಾರತದ ಏಕತೆಯ ಸಲುವಾಗಿ, ರಾಷ್ಟ್ರೀಯತೆಯ ಸಲುವಾಗಿ, ಕೃಷಿಯ ಸಲುವಾಗಿ, ಈ ಒಂದು ಪರಿಸರದ ಸಲುವಾಗಿ ಇವತ್ತಿನ ಎಲ್ಲ ರೀತಿಯ ಈ ಜಗತ್ತಿಗೆ ಒಂದು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಕೊಡುವಂಥ ತತ್ವ ಇದು ಅಧ್ಯಾತ್ಮ ತತ್ವ. ಈ ಅಧ್ಯಾತ್ಮ ತತ್ವದ ತಳಹದಿ ಮೇಲೆ ಎಲ್ಲ ಜೀವನದ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಇವನ್ನೆಲ್ಲ ಸರಿಯಾಗಿ ಉಪಯೋಗಿಸಿಕೊಂಡು ಪ್ರತಿಯೊಬ್ಬ ಮಾನವನಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಜಗತ್ತಿನೊಳಗೆ ಕಲ್ಪಿಸುವುದಕ್ಕೆ ವಿಚಾರಧಾರಿಗಳಂಥ ಪ್ರವಚನಗಳು ಜರುಗುತ್ತವೆ. ರಾತ್ರಿ 11 ಗಂಟೆವರೆಗೆ ಜರುಗುತ್ತವೆ. ಆಮೇಲೆ 11 ಗಂಟೆಯಿಂದ ಈ ರಾತ್ರಿ ಜಾಗರಣೆ ನಿಮಿತ್ತವಾಗಿ ಅನೇಕ ಬಯಲಾಟಗಳು, ಆಮೇಲೆ ಕೀರ್ತನ ತಂಡಗಳು, ಅದು ಅಲ್ಲದ ವೇಷಭೂಷಣಗಳನ್ನು ಹಾಕಿಕೊಂಡು ಮನೋರಂಜನೆ ಮಾಡುವಂಥವರು, ಇದು ಅಲ್ಲದ ಡೊಳ್ಳಿನ ಪದಗಳು, ತಾಸೆ, ಮದಾಲ್ಸೆ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರಾಗಿ ರಾತ್ರಿ ಬೆಳಗನ ಜಾಗರಣೆ ನಿಮಿತ್ತವಾಗಿ ನೆರವೇರ್ತಾ ಇದೆ. ಇದಾದ ನಂತರ ಮತ್ತೆ ಬೆಳಿಗ್ಗೆ ಎಂದಿನಂತೆ ಕಾಕಡಾರ್ತಿ ನಂತರ ನಿತ್ಯ ನಿಯಮದಂತೆ ಭಜನೆ ಸರಿಯಾಗಿ 9 ಗಂಟೆಗೆ ಮುಂಜಾನೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಆ ಕಾರ್ಯಕ್ರಮ ಪ್ರಾರಂಭಗೊಂಡ ನಂತರ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಚಲನಚಿತ್ರದ ಒಂದು ಚಿತ್ರೀಕರಣವೂ ಕೂಡ ಶುರುವಾಗಿದೆ. ಆ ಚಿತ್ರೀಕರಣದಲ್ಲಿಯ ಏನು ಇಂಚಗೇರಿ ಆಧ್ಯಾತ್ಮಿಕ ಸಂಪ್ರದಾಯ ಶ್ರೀ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ ಮಹಾರಾಜ ಅನ್ನುವಂಥ ಹಾಡನ್ನು ಅಲ್ಲೇ ಅನಾವರಣಗೊಳಿಸ್ತಾ ಇದ್ದಾರೆ, ಬಿಡುಗಡೆಗೊಳಿಸ್ತಾ ಇದ್ದಾರೆ. ಅದರ ನಂತರ ಮುಂದೆ ದಾಸೋಹದೊಳಗಿರ್ತಕ್ಕಂಥ ವಿಮಲ ಬ್ರಹ್ಮ ನಿರೂಪಣದ ಬಗ್ಗೆ ಬಂದಂಥ ನಮ್ಮ ಸಂಪ್ರದಾಯದ ಎಲ್ಲ ಮಹಾರಾಜರುಗಳಿಂದ ಹಾಗೂ ಸ್ವಾಮಿಗಳಿಂದ ಅಥವಾ ಅತಿಥಿಗಳಿಂದ ಅವರಿಂದ ಅನುಭವಪರವಾಗಿರ್ತಕ್ಕಂಥ ಪ್ರವಚನಗಳ ಆಗಿ ಪುಷ್ಪವೃಷ್ಟಿಯೊಂದಿಗೆ ಈ ಸಪ್ತಾಹ ಮಂಗಲಗೊಳ್ತಾ ಇದೆ 1 ಗಂಟೆಗೆ. ನಂತರ 3 ಗಂಟೆಗೆ ಹೋದ ವರ್ಷದಿಂದ ಜಂಗಿ ಕುಸ್ತಿಗಳನ್ನು ಇಡಲಾಗ್ತಾ ಇದೆ. ಜಂಗಿ ಕುಸ್ತಿಗಳನ್ನು ಸರಿಯಾದ ರೀತಿಯೊಳಗೆ ಸುಮಾರಾಗಿ 200 ಜೋಡಿ ಜಂಗಿ ಕುಸ್ತಿಗಳನ್ನು ಆಡಿಸುವಂಥ ಆಯೋಜನೆಯನ್ನು ಸಂಗಮ ಕುಸ್ತಿ ಸಂಘ ಅನ್ನುವಂಥದ್ದನ್ನು ಮಾಡಿಕೊಂಡು ತರುಣರು ಅಲ್ಲೇ ಮಾಡ್ತಾ ಇದ್ದಾರೆ. ಆ ಒಂದು ಜಂಗಿ ಕುಸ್ತಿಗಳು ನೆರವೇರ್ತಾ ಇವೆ. ಹೀಗೆ 10 ಹಲವಾರು ಎಲ್ಲ ಕಾರ್ಯಕ್ರಮಗಳು ಈ ಸಂಗಯ್ಯಪ್ಪನಲ್ಲಿ. ಯಾಕಂತಂದ್ರೆ ಸಂಗಯ್ಯಪ್ಪ ಅಂತಂದ್ರೆ ಕಾಮಧೇನು ಕಲ್ಪವೃಕ್ಷ. ಅವನಿಗೆ ಬೇಡಿಕೊಳ್ಳೋ ಸಲುವಾಗಿ ಭಾಳ ಭಕ್ತಾದಿಗಳು ಬರ್ತಾರೆ. ಯಾಕಂತಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜರು ಸಂಗಮೇಶ್ವರ ಮಹಾರಾಜರು ದೇಹ ಬಿಟ್ಟಾಗ ಇಲ್ಲಿ ಸಂಗಯ್ಯಪ್ಪ ದೇವರಾಗಿದ್ದಾನೆ, ಅವ ಕಾಮಧೇನು ಅದಾನ, ನೀವು ಯಾರಿಗೆ ಏನು ಬೇಕೋ ಅದನ್ನು ಬೇಡ್ರಿ, ಅವ ಕೊಡಲೇ ಇದ್ರೆ ನಾ ಜಾಮೀನು ಅದರಿ ಅಂತ ಹೇಳಿಸಿಂದ ಗಿರಿಮಲ್ಲೇಶ್ವರ ಮಹಾರಾಜರು ಹೇಳಿದಂಥ ವಾಕ್ಯದಂತೆ ಅಂದಿನಿಂದ ಇಂದಿನವರೆಗೆ ಆ ರೀತಿ ನಡ್ಕೊಂಡು ಬಂದದ ಅಂತ ತಿಳ್ಕೊಂಡನ. ಈ ಸಪ್ತಾಹದೊಳಗೆ ಸಾಕಷ್ಟು ಜನ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈಡೇರಿಕೆ ಆದವರು, ಈಡೇರಿಕೆ ಆಗಬೇಕನ್ನೋರು ಹೊಳೆಯಲ್ಲಿ ನಿಂತು ಅಲ್ಲಿಂದ ಸಂಗಯ್ಯಪ್ಪನ ಗುಡಿಯವರೆಗೆ ದೀಡದಂಡ ನಮಸ್ಕಾರಗಳನ್ನು ಹಾಕ್ತಾ ಇದ್ದಾರೆ. ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಸಂಗಮೇಶ್ವರ ಸಪ್ತಾಹದೊಳಗೆ ನೆರವೇರ್ತಾ ಇದೆ. ಇದು ಅಲ್ಲದ ಇಲ್ಲೇ ಎಲ್ಲ ಥರದಿಂದ ಎಲ್ಲ ಜಾತಿಯವರು, ಧರ್ಮದವರು, ಪಂಥದವರು, ಸಂಪ್ರದಾಯದವರು, ಅವಿರೋಧಿ ಪೌರುಷ ವಿಚಾರ ಅನ್ನುವಂಥದ್ದು ಏನದ ತತ್ವಜ್ಞಾನ, ಆ ತತ್ವಕ್ಕನುಸಾರವಾಗಿ ಎಲ್ಲರಿಗೂ ಆಧಾರದ ಸ್ವಾಗತ ಅದ, ಎಲ್ಲರಿಗೂ ಆಧಾರ ಆತಿಥ್ಯ ಅದ, ಎಲ್ಲರನ್ನು ಬರಮಾಡಿಕೊಳ್ಳುತ್ತದೆ. ಅದರಂತೆಯೇ ಎಲ್ಲರಿಗೂ ಅವರ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೂ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಅಂಥ ಒಂದು ರೀತಿಯೊಳಗೆ ಇದು ಸಂಗಯ್ಯಪ್ಪನ ಸಪ್ತಾಹ ಒಂದು ವಿಶಿಷ್ಟ ರೀತಿಯೊಳಗೆ ಈ ಭಾಗದೊಳಗೆ ತಲೆ ಎತ್ತಿ ನಿಂತದ. ಅದನ್ನು ಇವತ್ತು ನಾವೆಲ್ಲ ಬಳಕೆ ಮಾಡಿಕೊಂಡದ್ದಾದರೆ ಈ ಜಗತ್ತಿಗೆ ಒಂದು ಆದರ್ಶಪ್ರಾಯವಾದಂಥ ಮಾರ್ಗದರ್ಶನ ಸಿಗ್ತದೆ ಅಂತೇಳಿ ನನಗನ್ನಿಸ್ತಾ ಇದೆ. ಇದು ಅಲ್ಲದನ ಈ ಒಂದು ಸಂಗಮೇಶ್ವರ ಸಪ್ತಾಹದೊಳಗೆ
ಸಂಗಮೇಶ್ವರ ಸಪ್ತಾಹದೊಳಗೆ ನಮ್ಮ ಶ್ರೀಶೈಲ ಮಹಾಪೀಠದ ಜಗದ್ಗುರು ಶ್ರೀ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಇಬ್ಬರಿಗೆಯಲ್ಲಿರುವಂಥ ಬಾಡಿಗೆ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಆಮೇಲೆ ಸಿದ್ಧಾರೂಢ ಶರಣರು, ಗುರುಪಾದ ಶರಣರು, ಇದು ಅಲ್ಲದನ ನಮ್ಮ ಇಂಚಗೇರಿ ಮಠದ ಶಾಖಾ ಮಠಗಳಾಗಿರ್ತಕ್ಕಂಥ ನಂದಗಾಂವದ ಶ್ರೀ ಮಹಾದೇವ ಮಹಾರಾಜರು, ಶೇಗುಣಶಿಯ ಶ್ರೀ ಹನುಮಂತಪ್ಪ ಮಹಾರಾಜರು, ಗುರುಸಿದ್ದಪ್ಪ ಮಹಾರಾಜರು ಜಮಖಂಡಿ, ಹಾಗೂ ಯಲ್ಲಟ್ಟಿ ಆಶ್ರಮದ ರಾಮಕೃಷ್ಣ ಮಹಾರಾಜರು, ಶ್ರೀ ಬಸಪ್ಪ ಮಹಾರಾಜರು ಯಲ್ಲಟ್ಟಿ, ಶ್ರೀ ಗಿರ್ಮಲ್ಲಪ್ಪ ಮಹಾರಾಜ ಬನಹಟ್ಟಿ, ಶ್ರೀ ಅರವಿಂದ ಮಹಾರಾಜ್ ಮಗ್ದುಮ್, ಹಾಗೂ ಸದಾನಂದ ಮಲಗಾನ್ ಮಹಾರಾಜರು, ಶ್ರೀ ಪ್ರಕಾಶ್ ಮಹಾರಾಜರು ಗೋವಾ, ಶ್ರೀ ಆನಂದ ಸಿದ್ಧ ಮಹಾರಾಜರು ಮಹಾರಾಷ್ಟ್ರ ಸುರ್ಲೆ, ಶಿವಾಜಿ ಮಹಾರಾಜರು ತನಾಳಿ, ಶ್ರೀ ಸುದರ್ಶನ ಮಹಾರಾಜರು ಕಡಕಿ, ಶ್ರೀ ಬಂಡೋಪಂತ ಮಹಾರಾಜರು ಜಾಮಗಾಂವ್, ಶ್ರೀ ವಿರೂಪಾಕ್ಷಪ್ಪ ಮಹಾರಾಜರು ಸಾಲಗಾಂವ್, ಶ್ರೀ ದೊಂಡೋಪಂತ ಮಹಾರಾಜ್ ಜುನೋಣಿ, ಶ್ರೀ ದೇವಿದಾಸ್ ಮಹಾರಾಜ ರೆಡ್ಡೆ, ಶ್ರೀ ಮೋಹನಾನಂದ ಮಹಾರಾಜ್ ಜುನ್ನೋಣಿ, ಶ್ರೀ ಶಂಕರ್ ಮಹಾರಾಜ್ ಪಂಡರ್ಪುರ್, ಶ್ರೀ ಪ್ರಕಾಶ್ ಮಹಾರಾಜ್ ಹುನ್ನೂರ್, ಶ್ರೀ ನೇಸೂರ್ ಗ್ರಾಮದ ಪೂಜ್ಯರು, ಹಾಗೂ ಜಮಖಂಡಿಯ ಕೃಷ್ಣಾನಂದ ಅವಧೂತ್ ಮಹಾರಾಜರು, ಶ್ರೀ ಮಣ್ಣಿಕೇರಿ ಮಹಾಪೂಜ್ಯರು, ಹಾಗೂ ಹರ್ಷಾನಂದ ಸ್ವಾಮಿಗಳು ಮಧ್ಯಾಳ್, ಹೀಗೆ ಅನೇಕ ಮಹಾರಾಜರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಇದು ಅಲ್ಲದ ಸ್ಥಳೀಯ ರಾಜಕಾರಣಿಗಳಾದಂಥ ಶ್ರೀ ಶಾಸಕರಾಗಿರ್ತಕ್ಕಂಥ ಸಿದ್ದು ಸೌದಿ ಮತ್ತು ಗುಡುಗುಂಟಿ MLA ಅವರು, ಹಾಗೂ ಶ್ರೀ ಗದ್ದಿಗೌಡರು MP ಅವರು, ಹಾಗೂ ಶ್ರೀ ನಮ್ಮ ಭಾಗದ ಮಿನಿಸ್ಟರ್ ಆಗಿರ್ತಕ್ಕಂಥ ತಿಮ್ಮಾಪುರರವರು, ಹೀಗೆ ಎಲ್ಲ ರಾಜಕಾರಣಿಗಳಿಗೂ ಆಹ್ವಾನಿಸಲಾಗಿದೆ. ಎಲ್ಲರೂ ಇದರೊಳಗೆ ಪಾಲ್ಗೊಂಡು ಸಂಗಯ್ಯಪ್ಪನ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಅವನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ತಿಳ್ಕೊಂಡು ನಾವು ನಿಮ್ಮನ್ನು ಮಾಡ್ಬೋದು.